ಆಗಸ್ಟ್ ತಿಂಗಳಿನ ಒಂದು ಅನ್ನಭಾಗ್ಯದಿಂದ ನಿಮ್ಮ ಒಂದು ರೇಷನ್ ಪಡಿಬೇಕು ಅಂತಂದ್ರೆ KYC ಕಡ್ಡಾಯ. ಈ KYC ಅನ್ನ ನೀವು ಮಾಡ್ಕೊಂಡಿದ್ರೆ, ನೀವು ಮಾಡ್ಕೊಂಡಿರೋದು ಮಾತ್ರ ನಿಮ್ಗೆ ಗೊತ್ತಿರುತ್ತೆ ಆ ಒಂದು KYC ಸಕ್ಸಸ್ ಆಗಿದೆಯಾ ಇಲ್ವಾ, KYC ಪೆಂಡಿಂಗ್ ಅಲ್ಲಿ ಇದೆಯಾ. ನಿಮ್ಮ KYC ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ 2 ವಿಧಾನದಿಂದ ನೀವು ಚೆಕ್ ಮಾಡ್ಕೋಬಹುದು. ಹಾಗಿದ್ರೆ ಆ 2 ವಿಧಾನವನ್ನ ನಾನು ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಒಂದು ವಿಡಿಯೋ. ಯಾಕೆಂತಂದ್ರೆ ನಿಮ್ಮ ಪಡಿತರವನ್ನ ಪ್ರತಿ ತಿಂಗಳು ಪಡಿಲೇಬೇಕು ಅಲ್ವಾ. ಸೊ ಪಡಿತರ ಪಡಿಬೇಕು ಅಂತಂದ್ರೆ ನಿಮ್ಮ KYC ಕೂಡ ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿದೆ. ಸೊ ಆ ಒಂದು KYC ಆಗಿರೋದು ಅಥವಾ ಮಾಡಿರೋದು ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಂಡಿರೋದಿಲ್ಲ. KYC ಪೆಂಡಿಂಗ್ ಅಲ್ಲಿ ಇದೆಯಾ ಅಥವಾ ಫೇಲ್ ಆಗಿದೆಯಾ ಅಥವಾ ಸಕ್ಸಸ್ ಆಗಿದೆಯಾ, ಎಸ್ ಅಂತ ಬಂದಿದೆಯಾ ಇಲ್ವಾ ಅಂತ ಹೇಳಿ ನೀವು ಯಾವ ಒಂದು ವಿಧಾನದಿಂದ ತಿಳ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ನೀವು ನಾನು ಹೇಳ್ತಾ ಇರುವಂತ ಒಂದು ಪ್ರೊಸೀಜರು ಕಂಪ್ಯೂಟರ್ನಲ್ಲೂ ಸೇಮ್ ಇರುತ್ತೆ, ಮೊಬೈಲ್ನಲ್ಲೂ ಸೇಮ್ ಇರುತ್ತೆ. ಸೊ 2 ವಿಧಾನದಿಂದ ನೀವು ಚೆಕ್ ಮಾಡ್ಕೋಬಹುದು. ಸೊ ನಾನು ಮೊದಲನೇ ವಿಧಾನವನ್ನ ನಾನು ನಿಮ್ಗೆ ಇವಾಗ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ವಿಧಾನ ಏನಪ್ಪಾ ಅಂತಂದ್ರೆ, ನಾವು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲೇಸ್ಟೋರ್ ನಲ್ಲಿ ಮೇರಾ ರೇಷನ್ ಅನ್ನೋ ಒಂದು ಅಪ್ಲಿಕೇಶನ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಕ್ಯಾಪ್ಚನ ಎಂಟ್ರಿ ಮಾಡಿ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿದೆ. ಆ ಒಂದು OTP ಅನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಬಂದಿರುವಂತ OTP ಅನ್ನ ನಾನು ಇವಾಗ ಎಂಟ್ರಿ ಮಾಡ್ತಾ ಇದ್ದೇನೆ. OTP ಎಂಟರ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಹೇಳಿ ಬಂತು. ಸೊ ಈ ಒಂದು ಅಪ್ಲಿಕೇಶನ್ಗೆ ನೀವು 4 ಅಂಕಿಯ ಒಂದು ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಪಿನ್ ಅನ್ನ ಸೆಟ್ ಮಾಡಿದ ನಂತರ ಕ್ರಿಯೇಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ MPIN ಕೋಡ್ ಹ್ಯಾಸ್ ಬಿನ್ ಸೇವ್ಡ್ ಅಂತ ಹೇಳಿ ಬಂತು. ಸೊ ಇದರ ನಂತರ ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ ಅನ್ನ ಕೇಳುತ್ತೆ, ಅದನ್ನ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕಿಪ್ ಕೊಡಿ. ಇವಾಗ ಇಲ್ಲಿ ಮೇಲೆ ನಿಮ್ಗೆ ಫ್ಯಾಮಿಲಿ ಹೆಡ್ ಯಾರು ಇರ್ತಾರಲ್ವಾ ಅವರ ಹೆಸರು, ಅವರ ಮೊಬೈಲ್ ನಂಬರ್ ಯಾವ ಲಿಂಕ್ ಇದೆ, ನಂತರ ಅವರ ಅಡ್ರೆಸ್, ರೇಷನ್ ಕಾರ್ಡ್ ನಂಬರು ಶೋ ಆಗ್ತಾ ಇದೆ. ಸೊ ಇವಾಗ ಕೆಳಗಡೆ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಲೋಡಿಂಗ್ ಬರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಎಷ್ಟು ಮೆಂಬರ್ ಇದ್ದೀರಾ ಅಂತ ಹೇಳಿ ಶೋ ಆಗ್ತಾ ಇರುತ್ತೆ. ಅದ್ರ ಮೇಲ್ಗಡೆ ಇಲ್ಲಿ ಟೋಟಲ್ KYC ಪೆಂಡಿಂಗ್ ಅಂತ ಇದೆ ನೋಡಿ. ಆ ಟೋಟಲ್ KYC ಪೆಂಡಿಂಗ್ 3 ಮೆಂಬರ್ಸಿನ ಒಂದು KYC ಕಂಪ್ಲೀಟ್ ಆಗಲೇಬೇಕು. ಇವರ ಒಂದು KYC ಕಂಪ್ಲೀಟ್ ಆದ ನಂತರ ಅಲ್ಲಿ ಪೆಂಡಿಂಗ್ 3 ಅಂತ ಇದೆಯಲ್ಲ, ಅಲ್ಲಿ 0 ಆಗಬೇಕು. ಸೊ ಅವಾಗ ಮಾತ್ರ ಇವರ ಒಂದು KYC ಕಂಪ್ಲೀಟ್ ಆಗುತ್ತೆ. ಎರಡನೇ ವಿಧಾನದಿಂದ ಅಂತಂದ್ರೆ, ನೀವು ಆಹಾರ ಇಲಾಖೆಯ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ OTP ಪಡ್ಕೊಂಡು ಅಲ್ಲಿ ನೀವು ಲಾಗಿನ್ ಆದಾಗ ಇಲ್ಲಿ KYC ಸ್ಟೇಟಸ್ ಅಂತ ಇದೆ ನೋಡಿ. ಅದ್ರ ಕೆಳಗಡೆ ಇರುವಂತ ಎಲ್ಲ ಮೆಂಬರ್ಗಳ ಹೆಸರು ಮುಂದುಗಡೆ ಸ್ಟೇಟಸ್ಸು KYC ಸ್ಟೇಟಸ್ಸು ಎಸ್ ಅಂತ ಹೇಳಿ ಬಂದಿದೆ. ಸೊ ಈ ತರ ಒಂದು ನಿಮ್ಮ KYC ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳುವಂತ ಒಂದು ವಿಧಾನ. ನೀವು ಮೊದಲನೇ ವಿಧಾನದಿಂದ ಆದ್ರೂ ಚೆಕ್ ಮಾಡ್ಕೋಬಹುದು ಅಥವಾ ಎರಡನೇ ವಿಧಾನದಿಂದ ಆದ್ರೂ ಚೆಕ್ ಮಾಡ್ಕೋಬಹುದು. ಒಂದು ವೇಳೆ KYC ಸ್ಟೇಟಸ್ ನೋ ಅಂತ ಇತ್ತು ಅಥವಾ ಪೆಂಡಿಂಗ್ ಅಂತ ಇತ್ತು ಅಂತಂದ್ರೆ ನೀವು ಕಡ್ಡಾಯವಾಗಿ ರೇಷನ್ ಕಾರ್ಡಿಗೆ KYC ಅನ್ನ ಮಾಡಿಸ್ಕೊಳ್ಳೇಬೇಕು. ಸೊ ಪ್ಲೇಸ್ಟೋರ್ ನಲ್ಲಿ ಸಿಗುವಂತ ಮೇರಾ KYC ಅನ್ನೋ ಒಂದು ಅಪ್ಲಿಕೇಶನ್ ಮುಖಾಂತರನಾದ್ರೂ ನೀವು ಮಾಡ್ಕೋಬಹುದು. ಆ ಒಂದು ಅಪ್ಲಿಕೇಶನ್ ಎರರ್ ಬರ್ತಾ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಒಂದು KYC ಅನ್ನ. ಸೊ ಅದಕ್ಕಾಗಿ ನೀವು ನಿಮ್ಮ ಪಡಿತರವನ್ನ ಯಾವ ಒಂದು ನ್ಯಾಯಬೆಲೆ ಅಂಗಡಿಯಿಂದ ಪಡಿತಾ ಇರೋ ಅಲ್ಲಿಗೆ ಹೋಗಿಬಿಟ್ಟು ನಿಮ್ಮ KYC ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.